ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಗೊತ್ತೇ ಇದೆ, ಜೂನ್ 3ನೇ ತಾರೀಕು 18 ವರ್ಷಗಳ ನಂತರ ನಮ್ಮ RCB ಟೀಮ್ ಗೆಲ್ಲತ್ತೆ. ಎಲ್ಲರೂ ಕೂಡ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಯಾರ್ಯಾರು ಒಳ್ಳೆ ರೀತಿ ಅಂದರೆ ಒಂದಷ್ಟು RCB ವಿನ್ ಆದರೆ ಈ ಥರ ಮಾಡ್ತೀನಿ, ಆ ಥರ ಮಾಡ್ತೀನಿ, ಊಟ ಹಾಕಿಸ್ತೀನಿ ಅಂತ ಹೇಳಿದವರು ಹೌದು. ಬೆಟ್ಟಿಂಗ್ ಕಟ್ಕೊಂಡು ಗೆದ್ದು ಖುಷಿ ಪಟ್ಟವರು ಹೌದು. ಖುಷಿ ವಿಚಾರ, ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡುವಂತಹ ವಿಚಾರ. ಆದರೆ ಮಾರನೇ ದಿನನೇ ಆ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋ ಅವಶ್ಯಕತೆ ಇತ್ತ? ಎಲ್ರಿಗೂ ಗೊತ್ತೇ ಇದೆ, ಹಾಗೂ ಏನು RCB ವಿನ್ ಆಗಿದೆ, ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಆ್ಯಂಡ್ ಸನ್ಮಾನ ಮಾಡಬೇಕು, ಅದೆಲ್ಲ ಓಕೆ. ಬಟ್ ಅವತ್ತೇ ಮಾಡಬೇಕು ಅನ್ನೋ ಅವಶ್ಯಕತೆ ಇತ್ತ? ಸರ್ಕಾರ ಎಷ್ಟು ಬೇಜವಾಬ್ದಾರಿತನ ತೋರಿಸ್ತಾ ಇರಬಹುದು ಅಲ್ವಾ? ಅಂತೆಲ್ಲ 18 ವರ್ಷಗಳ ನಂತರ ವಿನ್ ಆಗಿರೋದಕ್ಕೆ ಜನ ಹೇಗೆಲ್ಲ ಸಂಭ್ರಮ ಪಡ್ತಾರೆ ಅಂತ ಗೊತ್ತಿದ್ದು ಕೂಡ, ಅದರಲ್ಲೂ RCB ಟೀಮ್ ಫ್ಯಾನ್ಸ್ ಎಷ್ಟಿದ್ದಾರೆ ಅಂತ ಗೊತ್ತಿದ್ದು ಕೂಡ, ಅವತ್ತಿನ ದಿನನೇ ತಕ್ಷಣದಲ್ಲಿ ಯಾವುದೂ ಸೆಕ್ಯೂರಿಟೀಸ್ಗಳಿಲ್ಲದೆ, ಯಾವುದೂ ಒಂದು ಪ್ರಿಕಾಷನ್ಸ್ ಇಲ್ಲದೆ ಸಡನ್ನಾಗಿ ಆರ್ಗನೈಸ್ ಮಾಡೋ ಅವಶ್ಯಕತೆ ಏನಿತ್ತು? ಇದು ಸರ್ಕಾರದ ತಪ್ಪು ಹೌದು, ಹಾಗೆ ನಮ್ಗಳ ತಪ್ಪು ಕೂಡ ಇದೆ. TV ಮಾಧ್ಯಮದಲ್ಲಿ ನೋಡ್ತೀವಿ, ಮೊಬೈಲ್ಗಳಲ್ಲಿ ನೋಡ್ತೀವಿ, ಎಲ್ಲ ಕೂಡ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಆದರೂ ಕೂಡ ನಾವು ಅದೇ ಪ್ಲೇಸಿಗೆ ಹೋಗಿ ನೋಡುವಂತಹ ಅವಶ್ಯಕತೆ ಏನಿತ್ತು? ಇವತ್ತು ನೀವೇನೋ ಯಾರ್ದೋ ಮೇಲಿನ ಪ್ರೀತಿಗೆ ಅವ್ರನ್ನ ಡೈರೆಕ್ಟಾಗಿ ನೋಡಬೇಕು, ಅವ್ರನ್ನ ಏನೋ ಹಾರೈಸಬೇಕು, ಖುಷಿ ಆಯಿತು ಅದು ಇದು ಅಂದ್ಕೊಂಡು ಹೋದ್ರಿ, ಓಕೆ. ಬಟ್ ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ? ಇವಾಗ ನಿಮ್ಮ ಫ್ಯಾಮಿಲಿ ನೋಡೋರು ಯಾರು? ಎಲ್ಲ ಚಿಕ್ಕ ಏಜ್ ಅವರು, ಅಷ್ಟೊಂದು ಹೆಂಗೆ ಹೇಳೋದು? 11 ಜನ ಸತ್ತಿದ್ದಾರೆ ಅನ್ನೋದು ರಿಪೋರ್ಟಲ್ಲಿದ್ದರೆ, ಇನ್ನು ಅಸ್ವಸ್ಥರಾಗಿ ಇನ್ನೂ ಆಸ್ಪತ್ರೆಯಲ್ಲಿ ದಾಖಲಾಗಿರೋ ಎಷ್ಟೋ ಜನ. ಸ್ನೇಹಿತರೆ, ಪ್ರತಿಯೊಂದು ಯಾವುದೇ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಸಿನಿಮಾ ಆಗಲಿ, ಯಾವುದೇ ಆಗಲಿ, ಅಭಿಮಾನ ಇರಬೇಕು, ಅಂಧ ಅಭಿಮಾನ ಇರಬಾರ್ದು. ಫಸ್ಟ್ ಆಫ್ ಆಲ್ ಸರ್ಕಾರ ಪ್ರಿಕಾಷನ್ಸ್ ತೊಗೋಬೇಕು. ಯಾಕೆ 1-2 ದಿನ ಲೇಟಾಗಿ ಎಲ್ಲ ಡಿಸೈಡ್ ಮಾಡಿಕೊಂಡು ಯಾವಾಗ ಏನು ಎತ್ತ ಹೆಂಗೆ ಮಾಡಬೇಕು ಅಂತ ಡಿಸಿಷನ್ಸ್ ತೊಗೊಂಡು ಆಮೇಲೆ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಬಹುದಿತ್ತಲ್ವ? ಅಥವಾ ಅವ್ರು ಎಲ್ಲಿಗೋ ಹೋಗ್ತಾರೆ, ನಂತರ ಬರ್ತಾರೆ ಅಂದಾಗ ಬಂದ ಮೇಲೇ ಮಾಡಬಹುದಿತ್ತಲ್ವ? ಆ ಖುಷಿನ ಮತ್ತೊಮ್ಮೆ ಸೆಲೆಬ್ರೇಟ್ ಮಾಡಬಹುದಿತ್ತಲ್ವ? ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಕ್ಯೂರಿಟಿಗಳನ್ನು ಕೊಟ್ಕೊಂಡ್ರಿ, ಜನಗಳ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಇವತ್ತು ಅವ್ರ ಪೇರೆಂಟ್ಸು ನರಕದಲ್ಲಿ ನೆರಳಾಡ್ದಂಗೆ ಆಗ್ತಿದೆ. ಇವಾಗ ಬ್ಲೇಮ್ ಮಾಡಿದ್ಯಾರು? ನಿಮ್ಮನ್ನ ತಾನೆ, ನಿಮ್ಮ ಬೇಜವಾಬ್ದಾರಿತನ ತಾನೆ. ಇಲ್ಲಿ ಮತ್ತೆ ಆಪೋಸಿಷನ್ ಪಾರ್ಟಿಯವರು ಏನು ಮಾತಾಡೋ ಅವಶ್ಯಕತೆ ಇಲ್ಲ, ಆಯ್ತಾ? ನೀವುಗಳಾದ್ರೂ ಏನು ಮಾಡ್ತಿದ್ರಿ, ಇರೋದನ್ನ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ, ನಿಮ್ಮದು ಒಂದು ಸರ್ಕಾರ ಅಂತ. ಇನ್ ಕೇಸ್ ಏನಾದರೂ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿಲ್ಲ ಅಂದರೆ ಎಂಥ ಬೇಜವಾಬ್ದಾರಿ, ನಿಮ್ಗೊಂದು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂತಲೂ ಕಮೆಂಟ್ ಕೊಡ್ತಾರೆ. ಇಷ್ಟೆಲ್ಲ ಇನ್ಸಿಡೆಂಟ್ ಆದಮೇಲೆ ಸರ್ಕಾರದ ಬೇಜವಾಬ್ದಾರಿ, ಒಂದು ಪ್ರಿಕಾಷನ್ಸ್ ತೊಗೊಂಡಿಲ್ಲ, ಎರಡೂ ಥರ ಮಾತಾಡ್ತಾರೆ ಪಾರ್ಟೀಸ್ಗಳು. ಆದರೂ ಕೂಡ ಮಾತಾಡ್ತಾರೆ ಇಲ್ಲಿ. ಆದ್ರೂ ನಿಮ್ಮ ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕಿತ್ತು ಅಲ್ವಾ? ಅನ್ಯಾಯವಾಗಿ ಅಷ್ಟು ಜನ ಸತ್ತಿರೋದು ನಿಜವಾಗ್ಲೂ, ಅದು ಅಷ್ಟು ಚಿಕ್ಕ ಮಕ್ಕಳು, ಒಂದು ಮಗು ಇರೋದು, ಈ ಥರ ಎಲ್ಲ ಸತ್ತಿರೋದು ನಿಜವಾಗ್ಲೂ ಅದು ಒಂಥರ ಏನು ಬ್ಲ್ಯಾಕ್ ಡೇ.